ಅಲ್ಲು ಅರ್ಜುನ್ ಬಂಧನದ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತೆಲುಗು ಸ್ಟಾರ್ಗೆ ಮಧ್ಯಂತರ ಜಾಮೀನು ನೀಡಿದೆ ಇದೀಗ ಹೈಕೋರ್ಟ್. ನಟ ಅಲ್ಲು ಅರ್ಜುನ್ ಬಂಧನದ ವಿಚಾರದಲ್ಲಿ ಇದೀಗ ಪ್ರಕರಣ ರಣರೋಚಕ ತಿರುವನ್ನು ಪಡೆದುಕೊಂಡಿದ್ದು, ಬೆಳಿಗ್ಗೆ ಅರೆಸ್ಟ್ ಆಗಿದ್ರು, ಮಧ್ಯಾಹ್ನ ನ್ಯಾಯಾಂಗ ಬಂಧನ ಸಿಕ್ತು, ಸಂಜೆ ಹೊತ್ತಿಗೆ ಜಾಮೀನು ಕೂಡ ಸಿಕ್ಕಾಗಿದೆ. ನಟ ಅಲ್ಲು ಅರ್ಜುನ್ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೇಜರ್ ಬೆಳವಣಿಗೆಗಳು ನಡೆದಿದೆ. ಬೆಳಿಗ್ಗೆ ಅರೆಸ್ಟ್ ಆಗಿದ್ರು, ಮಧ್ಯಾಹ್ನ ಜಾಮೀನು, ಮಧ್ಯಂತರ ನ್ಯಾಯಾಂಗ ಬಂಧನ. ತೆಲುಗು ಚಿತ್ರರಂಗದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಬೆಳಿಗ್ಗೆ ಬಂಧನವಾಗುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ನ್ಯಾಯಾಂಗ ಬಂಧನ ಆಗುತ್ತೆ, ಅದಾದ ನಂತರ ಸಂಜೆ ಹೊತ್ತಿಗೆ ಅವರಿಗೆ ಬಿಡುಗಡೆಯೂ ಸಿಕ್ಕಿಬಿಡುತ್ತೆ, ಜಾಮೀನು ಸಿಕ್ಕಿಬಿಡುತ್ತೆ. ಹೀಗೆ ಹಲವು ರೀತಿಯಾಗಿ ನಟ ಅಲ್ಲು ಅರ್ಜುನ್ ಅವರ ಒಂದು ಇವತ್ತಿನ ಬೆಳವಣಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಅಲ್ಲು ಅರ್ಜುನ್ ಬಂಧನ ಪ್ರಕರಣದಲ್ಲಿ ರೋಚಕ ತಿರುವುಗಳು ಸಿಕ್ಬಿಡ್ತು. ಒಂದೇ ದಿನದಲ್ಲಿ ಬೆಳಿಗ್ಗೆ ಅರೆಸ್ಟ್ ಆಗ್ತಾರೆ, ಮಧ್ಯಾಹ್ನ ನ್ಯಾಯಾಂಗ ಬಂಧನ ಆಗುತ್ತೆ, ಅದಾದ ಮೇಲೆ ಜಾಮೀನು ಸಿಕ್ಬಿಡುತ್ತೆ. ಹೀಗೆ ವೆರಿ ಇಂಟ್ರೆಸ್ಟಿಂಗ್. ಒಂದೇ ದಿನದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಈ ಪ್ರಕರಣದಲ್ಲಿ. ಸದ್ಯ ಏನು ಅವರ ಸಿನಿಮಾ ರಿಲೀಸ್ ವಿಚಾರದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮಹಿಳೆಯೊಬ್ಬರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರಿಗೆ ಬಂಧನದ ಭೀತಿ ಶುರುವಾಗಿತ್ತು. ಬೆಳಿಗ್ಗೆ ಪೊಲೀಸರು ಅವರನ್ನ ವಶಕ್ಕೆ ಪಡಿತಾರೆ, ಆನಂತರ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. 14 ದಿನಗಳ ನ್ಯಾಯಾಂಗ ಬಂಧನ ಆಗತ್ತೆ. ಇಮಿಡಿಯೇಟ್ ಆಗಿ ಸಂಜೆ ಹೊತ್ತಿಗೆ ಮತ್ತೆ ಅವರಿಗೆ ಬೇಲ್ ಕೂಡ ಸಿಗುತ್ತೆ. ಇಂಥದ್ದೊಂದು ಮಹತ್ವದ ಬೆಳವಣಿಗೆಗೆ ಅಲ್ಲು ಅರ್ಜುನ್ ಸಾಕ್ಷಿಯಾದರು. ಏನು ಬೇಲನ್ನು ಪಡ್ಕೊಂಡಿದ್ದಾರೆ, ಜಾಮೀನು ಪಡ್ಕೊಂಡಿದ್ದಾರೆ. ಬೆಳಿಗ್ಗೆ ಬಂಧಿಸಲಾಯಿತು, ಮಧ್ಯಾಹ್ನ ನ್ಯಾಯಾಂಗ ಬಂಧನ ವಿಧಿಸಿದ್ರು, ಅನಂತರ ಈಗ ರಿಲೀಫನ್ನು ಪಡ್ಕೊಂಡಿದ್ದಾರೆ. ಡಿಸೆಂಬರ್ 4ರಂದು ಪುಷ್ಪ 2 ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಈ ಘಟನೆ ನಡೆದಿದೆ. ಅಭಿಮಾನಿಗಳ ಜೊತೆ ಅಲ್ಲು ಅರ್ಜುನ್ ಚಿತ್ರ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಯಲ್ಲಿ ಇವತ್ತು ಅವರು ಏನು ಈ ರೀತಿಯಾದಂತಹ ಒಂದು ಬೆಳವಣಿಗೆಗೆ ಸಾಕ್ಷಿಯಾದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೂಪಾ ಚಂದ್ರು. ಈಗ ನನ್ನ ಜೊತೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪಾ, ನಟ ಅಲ್ಲು ಅರ್ಜುನ್ ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಹೆಸರುವಾಸಿ ನಟ ತೆಲುಗು ಚಿತ್ರರಂಗದಲ್ಲಿ. ಅದರ ಜೊತೆಗೆ ಪುಷ್ಪ 2 ಸಿನಿಮಾ ಮೂಲಕ ಇಡೀ ಏನು ಭಾರತೀಯ ಸಿನಿಮಾ ರಂಗದಲ್ಲೇ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದವರು. ಇವತ್ತು ಇದ್ದಕ್ಕಿದ್ದ ಹಾಗೆ ಅವರನ್ನ ಬಂಧಿಸಲಾಗುತ್ತೆ, ಅವರಿಗೆ ಆಮೇಲೆ ಬೇಲ್ ಕೊಡಲಾಗುತ್ತೆ, ಆಮೇಲೆ ನ್ಯಾಯಾಂಗ ಬಂಧನ ಕೂಡ ವಿಧಿಸಲಾಗಿರುತ್ತೆ ಮಧ್ಯದಲ್ಲಿ. ಈ ಬೆಳವಣಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಕೋಲಾಹಲವನ್ನ ಸೃಷ್ಟಿ ಮಾಡ್ತು. ಏನ್ ಈ ವಿಚಾರ ಅಂತ ಮಾಹಿತಿ ಕೊಡೋದಾದ್ರೆ ರೂಪಾ? ಎಸ್, ಖಂಡಿತವಾಗ್ಲೂ ವಿಜಯ್. ಭಾರತೀಯ ಚಿತ್ರರಂಗದಲ್ಲೇ ಹಲ್ಚಲ್ ಎಬ್ಬಿಸಿದಂತಹ ಪುಷ್ಪ 2 ಸಿನಿಮಾ ಭರ್ಜರಿಯಾಗಿ ಕಲೆಕ್ಷನ್ ಮಾಡಿತ್ತು. ಸುಮಾರು 1000 ಕೋಟಿ ರೂಪಾಯಿಗಳಷ್ಟು ಗಳಿಕೆ ಮಾಡಿದಂತಹ ಪುಷ್ಪ 2 ಸಂಭ್ರಮಾಚರಣೆಯಲ್ಲಿತ್ತು. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇವತ್ತು ಪುಷ್ಪ 2 ಚಿತ್ರತಂಡ, ಅದರ ಜೊತೆಗೆ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಶಾಕ್ ಕಾದಿತ್ತು. ಊಹಿಸಲಾಗದಂತಹ ಶಾಕ್ ಅಂತ ಹೇಳಬಹುದು. ಪ್ರಮುಖವಾಗಿ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಅದರ ಪ್ರೀ ಇವೆಂಟ್ಗಳಾಗಿರ್ಬೋದು, ಅದರ ಜೊತೆಗೆ ಪ್ರಮೋಷನ್ಸ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಇಡೀ ಚಿತ್ರತಂಡ ಭಾಗಿಯಾಗುತ್ತೆ. ಪುಷ್ಪ ಫಸ್ಟ್ ಅಂದ್ರೆ ಪುಷ್ಪ ಭಾಗ 1 ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು, ಪುಷ್ಪ 2 ಮೇಲೆ ಅದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ಇತ್ತು. ಪುಷ್ಪ 2 ಸಿನಿಮಾ ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಕಾತುರತೆಯಿಂದ ಕಾಯ್ತಾ ಇದ್ರು. ಪ್ರತಿ ಬಾರಿ ಕೂಡ ದಿನಾಂಕ ಮುಂದೂಡಿಕೆ ಆಗ್ತಾ ಇತ್ತು. ಇನ್ನೇನು ಅಲ್ಲು ಅರ್ಜುನ್ ಅಭಿಮಾನಿಗಳು ಇವಾಗ ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂದ್ಕೊಂಡೇ ದಿನಗಳನ್ನ ದೂಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಸಿನಿಮಾ ತಂಡ ಒಂದು ಸಿಹಿ ಸುದ್ದಿಯನ್ನ ಕೊಡ್ತು. ಡಿಸೆಂಬರ್ ಸಂದರ್ಭದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ಲಾಗುತ್ತೆ ಅಂತ. ಇನ್ನ ಅಭಿಮಾನಿಗಳಿಗೆ ಕೇಳಬೇಕೆ, ತಮ್ಮ ನೆಚ್ಚಿನ ನಟನನ್ನ ನೋಡ್ಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿನಿಮಾ ರಂಗದ ಕಡೆ, ಸಿನಿಮಾ ಥಿಯೇಟರ್ಗಳ ಕಡೆ ದಾಪುಕಾಲನ್ನ ಹಾಕ್ತಾರೆ. ಸೊ ಪ್ರಮುಖವಾಗಿ ಅವತ್ತು ಅಲ್ಲು ಅರ್ಜುನ್ ಸಂಧ್ಯಾ ಥಿಯೇಟರ್ಗೆ ಆಗಮಿಸ್ತಾರೆ ಅನ್ನುವಂತ ವಿಷಯ ತಿಳಿತಾ ಇದ್ದ ಹಾಗೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಥಿಯೇಟರ್ನ ಮುಂಭಾಗದಲ್ಲಿ ನೆರೆದಿರ್ತಾರೆ. ಸುಮಾರು ಸಾವಿರಾರು ಮಂದಿ ನೆರೆದಿದ್ದಂತ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ಅವರು ಆ ಥಿಯೇಟರ್ಗೆ ಬರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಪೊಲೀಸ್ ಇಲಾಖೆಗಾಗ್ಲಿ ಭದ್ರತಾ ಸಿಬ್ಬಂದಿಗಳಿಗಾಗ್ಲಿ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ. ಏಕಾಏಕಿಯಾಗಿ ಸಂಧ್ಯಾ ಥಿಯೇಟರ್ಗೆ ಆಗಮಿಸ್ತಾರೆ. ತನ್ನ ನೆಚ್ಚಿನ ನಟ ಬಂದ
ಅಂದ ಕೂಡಲೇ ಅಲ್ಲಿರುವಂತಹ ಜನರು ಒಂದ್ ರೀತಿ ಭರ್ಜರಿಯಾಗಿ ಸಂಭ್ರಮಾಚರಣೆ, ಹಾಲಿನ ಅಭಿಷೇಕ, ಪಟಾಕಿಯನ್ನ ಸಿಡಿಸುವ ಮುಖಾಂತರ, ಹೂವಿನ ಹಾರ ಹಾಕುವಂತ ಮುಖಾಂತರ ಸಾಕಷ್ಟು ಕುಟುಂಬದವರು ಕೂಡ ಬಂದಿದ್ರು. ಅಂದ್ರೆ ಗಮನಿಸಬಹುದು, ಪುಷ್ಪ ಭಾಗ 1ರಲ್ಲೂ ಕೂಡ ಕುಟುಂಬ ಸಮೇತರಾಗಿ ಕೂತು ನೋಡುವಂತಹ ಸಿನಿಮಾ, ಹಾಗೆ ಪುಷ್ಪ 2 ಅಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ನಿರೀಕ್ಷೆ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುಟುಂಬದವರು ತಮ್ಮೊಟ್ಟಿಗೆ ಬಂದಿದ್ರು. ಅದೇ ರೀತಿಯಾಗಿ ಅಲ್ಲಿ ಒಂದು ಕುಟುಂಬ ಕೂಡ ಬಂದಿತ್ತು. ಆದ್ರೆ ಅಲ್ಲು ಅರ್ಜುನ್ ಅವರು ಬಂದ ತಕ್ಷಣವೇ ಇದ್ದಕ್ಕಿದ್ದ ಹಾಗೆ ನೂಕು ನುಗ್ಗಲು ಉಂಟಾದಂತಹ ಹಿನ್ನೆಲೆಯಲ್ಲಿ ಕಾಲ್ ತುಳಿತ ಕೂಡ ಉಂಟಾಗಿತ್ತು. ಅದನ್ನ ಚದುರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಎಲ್ಲರ ಕಾಲ ಕೆಳಗೆ ಬಿದ್ದು ಕಾಲ್ ತುಳಿತಕ್ಕೆ ಒಳಗಾಗಿ ಅಲ್ಲೇ ಉಸಿರುಗಟ್ಟಿ ಸಾವನ್ನಪ್ತಾರೆ. ಅವರ ಮಗನಿಗೂ ಕೂಡ ಉಸಿರಾಟದ ತೊಂದರೆ ಆಗುತ್ತೆ, ಆಸ್ಪತ್ರೆಗೆ ರವಾನಿಸಲಾಗುತ್ತೆ. ಈ ವಿಷಯ ತಿಳಿದಂತ ಅಲ್ಲು ಅರ್ಜುನ್ ಅವರು ಅವತ್ತೇ ಒಂದು ಲೈವ್ ವಿಡಿಯೋವನ್ನ ಹಾಕ್ತಾರೆ. ಇಡೀ ನಮ್ಮ ಚಿತ್ರತಂಡ ಒಂದ್ ರೀತಿ ಅವರ ದುಃಖದಲ್ಲಿ ಭಾಗಿಯಾಗಿರ್ತೀವಿ, ಅವರಿಗೆ 25 ಲಕ್ಷವನ್ನ ಕೊಡ್ತೀವಿ, ಅವರ ಮಗನ ಚಿಕಿತ್ಸಾ ವೆಚ್ಚವನ್ನ ನಾನೇ ಭರಿಸ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅವರ ಪತಿ ಅಲ್ಲು ಅರ್ಜುನ್ ಅವರು ಅಲ್ಲಿಗೆ ಆಗಮಿಸಿದಂತ ಹಿನ್ನೆಲೆಯಲ್ಲಿಯೇ ನನ್ನ ಪತ್ನಿ ಸಾವಾಗಿರುವಂತು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾರೆ ಚಿಕ್ಕಡಪಲ್ಲಿಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು FIR ಅನ್ನ ಮಾಡ್ಕೊಂಡು ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಇವತ್ತು ಪೊಲೀಸ್ ತಂಡ ಹೋಗುತ್ತೆ. ಅಲ್ಲಿ ಆರಾಮಾಗಿ ಕಾಫಿ ಕುಡ್ಕೊಂಡಿದ್ದಂತಹ ಅಲ್ಲು ಅರ್ಜುನ್ ಅವರು ಈ ವಿಚಾರಣೆಗೆ ಹಾಜರಾಗಬೇಕು, ನೀವು ನಿಮ್ಮ ಮೇಲೆ FIR ಆಗಿದೆ ಅನ್ನುವಂತ ವಿಚಾರ ತಿಳಿಸಿದ ತಕ್ಷಣ ಅವರ ಫ್ಯಾಮಿಲಿ ಕೂಡ ಸ್ವಲ್ಪ ಮಟ್ಟಿಗೆ ಗಾಬರಿ ಆಗೋದು ಗೊತ್ತೇ ಇದೆ. ಸೊ ಇದ್ದಕ್ಕಿದ್ದ ಹಾಗೆ ಬಂದು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಅವರ ತಂದೆಯವರು ಕೂಡ ಬರ್ತಾರೆ. ಆದ್ರೆ ಪ್ರಮುಖವಾಗಿ ಪೊಲೀಸ್ನವರು ಇಲ್ಲ, ಪೊಲೀಸ್ ಠಾಣೆಗೆ ಬರಲೇಬೇಕು, ವಿಚಾರಣೆಯನ್ನ ಹೆದರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಭಿಮಾನಿಗಳಿಗೆ ಹಾಗೆ ತೆಲುಗು ಚಿತ್ರರಂಗದವರಿಗೆ ಇದೊಂದು ರೀತಿ ಶಾಕ್ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಏನೂ ತಪ್ಪು ಮಾಡಿಲ್ಲ, ಒಂದು ಪ್ರೀ ಈವೆಂಟ್ ಹೋಗಿರುವಂತದ್ದು, ಹಾಗೆ ತಮ್ಮ ಚಿತ್ರದ ಪ್ರಮೋಷನ್ ಹೋಗಿರುವಂತಹ ನಟನ ಮೇಲೆ ಕೊಲೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಆಗಿದೆ ಅಂದ್ಮೇಲೆ ಸೊ ಅಲ್ಲಿರುವಂತಹ ಕೆಲವೊಂದಿಷ್ಟು ಚಿತ್ರತಂಡದವರಿಗೆ ಹಾಗೆ ಒಂದು ಕಡೆ ಟಾಲಿವುಡ್ ಅಲ್ಲಿರುವಂತಹ ಅಭಿಮಾನಿಗಳಿಗೆ ಸಾಕಷ್ಟು ಶಾಕ್ ಆಗಿತ್ತು. ಸೊ ಇನ್ನೇನು ವಿಚಾರಣೆ ಹಾಜರಾಗಿ ವಿಚಾರಣೆಯನ್ನು ನಡೆಸಿದ ನಂತರ ಅಲ್ಲು ಅರ್ಜುನ್ ವಾಪಸ್ ಆಗ್ತಾರೆ ಅಂತ ಊಹಿಸಲಾಗಿತ್ತು. ಆದ್ರೆ ಒಂದು ಶಾಕ್ ಸಿಕ್ತು. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಅಲ್ಲು ಅರ್ಜುನ್ ಅವರು ಇರ್ತಾರೆ ಎನ್ನುವಂತಹ ವಿಚಾರ ಇದು ಇಡೀ ತೆಲುಗು ಚಿತ್ರರಂಗ ಅದ್ರ ಜೊತೆಗೆ ಅವರ ಅಭಿಮಾನಿಗಳಲ್ಲಿ ನಡುಕ ಹುಟ್ಟುವ ಹಾಗೆ ಮಾಡಿತ್ತು. ಸೊ ಪ್ರಮುಖವಾಗಿ ಅಲ್ಲು ಅರ್ಜುನ್ ಅವರು 14 ದಿನ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ ಅಂತ ಊಹಿಸಲಾಗಿತ್ತು. ಆದ್ರೆ ಪ್ರಮುಖವಾಗಿ ಈಗ ಮಧ್ಯಂತರ ಬೇಲನ್ನ ಕೊಡಲಾಗಿದೆ. ಸೊ ಏನೇ ಇದ್ರೂ ಕೂಡ ವಿಜಯ್ ಪ್ರಮುಖವಾಗಿ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಗಳಾಗಿರ್ಬೋದು, ಕೆಲವೊಂದಿಷ್ಟು ನಾಯಕರಾಗಿರ್ಬೋದು, ಅಭಿಮಾನಿಗಳಿಂದ ಈ ರೀತಿಯ ಎಡವಟ್ಟುಗಳು, ಅಭಿಮಾನಿಗಳಿಂದ ಈ ರೀತಿಯಾದಂತಹ ವಿಚಾರಗಳನ್ನ ಎದುರಿಸ್ತಾನೆ ಇರ್ತಾರೆ. ಅಲ್ಲಿ ಜನಸಾಗರ ಸೇರಿದ್ದಂಥದ್ದು ತಮ್ಮ ನೆಚ್ಚಿನ ನಟನನ್ನ ನೋಡ್ಬೇಕು ಅಂತ, ತನ್ನ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರದು ಅಂತ ಅಲ್ಲು ಅರ್ಜುನ್ ಅವರು ಹೋಗಿರ್ತಾರೆ. ಅದ್ರ ತಪ್ಪು ಮಾಡಿದ್ದು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಣ್ಣ ತಪ್ಪು, ಆ ಒಂದು ಸಣ್ಣ ಲೋಪ ಇವತ್ತು ಅಲ್ಲು ಅರ್ಜುನ್ ಅವರು ನಿರೀಕ್ಷಣೆ ಮಾಡಿರಲಿಲ್ಲ, ಊಹಿಸಲು ಕೂಡ ಆಗಿರ್ಲಿಲ್ಲ. ತಾವು ಸ್ಟೇಷನ್ಗೆ ಹೋಗ್ತಾರೆ, 14 ದಿನಗಳ ನ್ಯಾಯಾಂಗ ಬಂಧನ ಆಗುತ್ತೆ, ಮತ್ತೆ ಬೇಲ್ ತೆಗೆದುಕೊಂಡು ವಾಪಸ್ ಬರ್ತಾರೆ ಅನ್ನುವಂತಹ ವಿಚಾರ. ಆದ್ರೆ ಅಕಸ್ಮಾತ್ ಏನಾದ್ರೂ ಬೇಲ್ ಸ್ಯಾಂಕ್ಷನ್ ಆಗ್ಲಿಲ್ಲ ಅಂದ್ರೆ 14 ದಿನಗಳ ಕಾಲ ಅಲ್ಲು ಅರ್ಜುನ್ ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗಿತ್ತು ವಿಜಯ್. ಆದ್ರೆ ಕೆಲವೊಂದಿಷ್ಟು ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ ಸದ್ಯದ ಮಟ್ಟಿಗೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಅಲ್ಲು ಅರ್ಜುನ್ ಅವರಿಗೆ ರಿಲೀಫ್ ಆಗಿದೆ. ಓಕೆ, ಥ್ಯಾಂಕ್ ಯು ರೂಪಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಸಿನಿಮಾ ಚಿತ್ರಮಂದಿರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಂದ ನೂಕುನುಗ್ಗಲು ಉಂಟಾಗಿ ಸಿನಿಮಾ ವೀಕ್ಷಕರ ಮೇಲೆ ಅದರ ಪರಿಣಾಮ ಬೀರಿ ಆ ಥಿಯೇಟರ್ನ ಮಾಲಕರೂ ಕೂಡ ಅರೆಸ್ಟ್ ಆಗುವಂತಾಯಿತು. ಏನು ನಟ ಅಲ್ಲು ಅರ್ಜುನ್ ಅವರ ಬಾಡಿಗಾರ್ಡ್ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಸೊ ಅದಾದ ಬಳಿಕ ನಟ ಅಲ್ಲು ಅರ್ಜುನ್ಗೆ ಈಗ ಬಂಧನದ ಭೀತಿ ಶುರುವಾಗಿತ್ತು. ಕೊನೆಗೂ ಸಂಜೆ ಹೊತ್ತಿಗೆ ಅವರು ಬೇಲನ್ನು ಪಡ್ಕೊಂಡು ಬಂಧನದಿಂದ ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ. ಬಟ್ ಮುಂದಿನ ದಿನಗಳಲ್ಲಿ ನಟ ಅಲ್ಲು ಅರ್ಜುನ್ಗೆ ಈ ಪ್ರಕರಣ ಉರುಳಾಗುತ್ತಾ ಅಥವಾ ಇದರಿಂದ ನುಳಿಸಿಕೊಳ್ತಾರಾ ಕಾದು ನೋಡಬೇಕು.